ಬಾಯ್. ಬ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆ ಒಂದು ಕಿವಿ ಮಾತಂತ ಆದರೆ, ಯಾವುದೇ ವರ್ಕ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆ ವರ್ಕ್ ಮೇಲೆ ಹೋಪ್ ಇಟ್ಕೊಳ್ಳಿ. ಸೊ ಅದೇ ನಥಿಂಗ್ ಬಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫಸ್ಟು ನಾವು ಬಿಸ್ನೆಸ್ಸಿಗೆ ಬ್ಲೆಂಡ್ ಆಗಬೇಕು, ಆಮೇಲೆ ಬಿಸ್ನೆಸ್ ನಮಗೆ ಬ್ಲೆಂಡ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ, ಶುಭರಾತ್ರಿ. ಅದಾದಮೇಲೆ ಇವತ್ತು ನಮ್ಮ ಶೇಖರ್ ರೆಡಿ ಆಗಿದೆ. ಈಗ ಕುಡಿಯಲು ಸಿದ್ಧ. ಓಕೆ, ಶೇಖರ್ ರೆಡಿ ಆಗಿದೆ. ಈಗ ಆಫೀಸ್ಗೆ ರೆಡಿ ಆಗೋಣ. ಟೈಮ್ ಆಲ್ರೆಡಿ 10 ಆಗಿಬಿಟ್ಟಿದೆ. ಹೊರಡೋಣ ಬೇಗ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರಸನ್ನ ರಾಯ್ಕರ್, ಇಂಜಿನಿಯರ್ ಬೈ ಪ್ರೊಫೆಷನ್ ಆ್ಯಂಡ್ ಕ್ರಿಯೇಟರ್ ಬೈ ಪ್ಯಾಷನ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಶುಭೋದಯ ಹೇಳ್ತಾ ಈ ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆಫೀಸ್ ಹೊರಡೋದು ಸ್ವಲ್ಪ ಲೇಟ್ ಆಗಿದೆ, ಯಾಕಂದರೆ ಸ್ವಲ್ಪ ಮನೆಯಲ್ಲ ಕೆಲಸ ಇತ್ತು. ಹಾಗೆ ತಿಂಡಿನೂ ಮಾಡಬೇಕು. ಈಗ ಹೋಗ್ಬೇಕಾರೆ ಹಾಗೆ ಆನ್ ದಿ ವೇ ಮನೇಲಿ ಮಾಡ್ಕೊಂಡು ಶೇಖರ್ನ ಕುಡ್ಕೊಂಡು ಹೋಗಬೇಕು. ತಿಂಡಿ ಲೇಟ್ ಆಗ್ಬೋದು ಇವತ್ತು, ಗೊತ್ತಿಲ್ಲ. ಇವತ್ತು ವರ್ಕ್ ಇರೋದಷ್ಟು ಮೆಟೀರಿಯಲ್ಸ್ಗಳು ಬಂದಿದ್ದಾವೆ, ಲೋವರ್ಸು, ಆಮೇಲೆ ಹಿಂಜಸ್ಗಳೆಲ್ಲ. ಅದನ್ನೆಲ್ಲ ಡಿಸ್ಪ್ಯಾಚ್ ಆಗಬೇಕು, ಯಾಕಂದರೆ ಮೊನ್ನೆ ಆರ್ಡ್ರ್ ಆಗಿದ್ವು 1-2-3 ಡೀಲರ್ಗೆ, ಆರ್ಕಿಟೆಕ್ಟ್ಗಳಿಗೆ. ಅದನ್ನೆಲ್ಲ ಕಳಿಸ್ಕೊಡ್ಬೇಕು ಇವತ್ತು. ಇವತ್ತು ಫಸ್ಟು ನಮ್ಮ ಹುಡುಗ ರಜೆ ಹಾಕ್ಬಿಟ್ಟಿದ್ದಾನೆ. ಎಲ್ಲ ಕೆಲಸನೂ ನಾವೇ ಮಾಡಬೇಕಾಗಿರೋದ್ರಿಂದ ಈಗ ಪಟ ಮಾಡಬೇಕದನ್ನೆಲ್ಲ. ಓಕೆ, ಆಫೀಸ್ಗೆ ಹೊರಡೋಣ ಬನ್ನಿ. ಓಕೆ, ಆಫೀಸಿಗೆ ಬಂದ್ವಿ. ಆಫೀಸಿಗೆ ಬರ್ತಾನೆ ಒಂದು ಆರ್ಡ್ರ್ ಬಂತು. ಸ್ವಲ್ಪ ನೇಲ್ಸು ಅದು ಇದು ಮಿಸಲಿನಿಯಸ್ ಮೆಟೀರಿಯಲ್ಸ್ ಎಲ್ಲ ಆರ್ಡ್ರ್ ಇತ್ತು. ಸೊ ಅದನ್ನೆಲ್ಲ ಆರ್ಡ್ರ್ ತೊಗೊಂಡು ಡಿಸ್ಪ್ಯಾಚ್ ಮಾಡಬೇಕು ಈಗ ಫಸ್ಟು. ಆಮೇಲೆ ಟ್ರಾನ್ಸ್ಪೋರ್ಟವ್ರಿಗೆ ಫೋನ್ ಮಾಡಿಕೊಂಡು ಏನಾಯಿತು ನಿನ್ನೆ ಬಂದಿರೋ ಮೆಟೀರಿಯಲ್ಸು, ಹಾಗೆ ಬಿಲ್ಸ್ಗಳು ಯಾವುದೇ ಪ್ಲೇಸ್ ಮಾಡಬೇಕು ಎಲ್ಲ ಪಟ ಪ್ಲೇಸ್ ಮಾಡಿ ಉಳಿದಿಲ್ಲ ಮೆಟೀರಿಯಲ್ನ ರೆಡಿ ಮಾಡೋಣ. ಓಕೆ, ಇವಾಗ ನಮ್ಮದು ಸಿಸ್ಟಮ್ ಎಲ್ಲ ಆನ್ ಮಾಡ್ಕೊಳೋಣ. ಓಕೆ, ಫೈನಲಿ ಬಿಲ್ಲಿಂಗ್ ಎಲ್ಲ ಮಾಡಿಕೊಂಡು ಯಾವ ಮೆಟೀರಿಯಲ್ ಬಂದಿದೆ ಅಂತ ನೋಡಿಕೊಂಡು ಕ್ರಾಸ್ ಚೆಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಇನ್ಪುಟ್ ಬಿಲ್ಗಳು, ಅಂದರೆ ಅವ್ರು ಕೊಟ್ಟಿರೋ ಬಿಲ್ಲನ್ನು ನಾವು ಲೈಕ್ ಈಗ ನನ್ನ ವೆಂಡರ್ ಒಬ್ರು ಯಾರೋ ನಾನು ಒಬ್ರ ಹತ್ರ ಪರ್ಚೇಸ್ ಮಾಡ್ತಾಯಿದ್ದೀನಿ ಅಂದರೆ ಅವ್ರ ಕಡೆಯಿಂದ GST ಇನ್ಪುಟ್ ಬಿಲ್ ಒಂದಿರುತ್ತೆ, ಇನ್ವಾಯ್ಸ್ ಅಂತೀವಿ. ಇನ್ವಾಯ್ಸ್ ತೊಗೊಂಡು ಅದಾದಮೇಲೆ ನಾನು ಯಾರಿಗೆ ಮಾರ್ತಾಯಿದ್ದೀನಿ ಅವ್ರಿಗೊಂದು ಬಿಲ್ ಹರಿಬೇಕಾಗತ್ತೆ. ಅದಕ್ಕೆ ಅದನ್ನೇ B2B ಅನ್ನೋದು. ಸೊ B2C ಒಂದಿಷ್ಟಿದ್ದಾವೆ ನಂದು. B2C ಅಂದರೆ ನಾನ್ GST ಹೋಲ್ಡರ್ಸ್ಗಳು, ಕ್ಲೈಂಟ್ ಒಬ್ಬೊಬ್ಬರ ಹತ್ರ GST ಇರಲ್ಲ. ಸೊ ಅದನ್ನು B2C ಅಂತಾರೆ. ಡೈರೆಕ್ಟ್ ಎಂಡ್ ಕಸ್ಟಮರಿಗೆ ಸೇಲ್ ಮಾಡೋದನ್ನು B2C ಅಂತಾರೆ. ಸೊ ಈಗ ಅದೆಲ್ಲ ವೆಂಡರ್ಸ್ಗಳಿಂದ, ಕಂಪ್ನಿ ಕಡೆಯಿಂದ ಯಾವ್ದಾದ್ರು ಮೆಟೀರಿಯಲ್ ತೊಗೊಂಡು ಎಲ್ಲಿಗೆ ನಾವು ಸೇಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಒಂದು ಥಿಂಗು. ಸೆಕೆಂಡ್ ಥಿಂಗ್ ಏನು ಅಂದರೆ, ಎಲ್ಲ ಮೆಟೀರಿಯಲ್ಗಳನ್ನ ಒಂದ್ಸತಿ ಟ್ರಾನ್ಸ್ಪೋರ್ಟಲ್ಲಿ ಬಂದಾದ್ಮೇಲೆ ಕ್ರಾಸ್ ಚೆಕ್ ಮಾಡ್ಕೊಬೇಕು ಬಿಲ್ ಜೊತೆಗೆ. ಯಾಕಂದರೆ ಒಂದೊಂದು ಮಿಸ್ ಆಗಿರ್ತವೆ. ನಾವು ಇಲ್ಲಿ ಇನ್ಪುಟ್ ತೊಗೊತೀವಿ, ಸೇಲ್ಸಲ್ಲಿ ಕೊಡ್ಬೇಕಾದ್ರೆ ಅವ್ರಿಗೆ ಕಳಿಸ್ಬೇಕಾದ್ರೆ ಅವ್ರು ಚೆಕ್ ಮಾಡಿರ್ತಾರೆ. ನಾವು ಚೆಕ್ ಮಾಡಿಲ್ಲ ಅಂದರೆ ಇದು ಬಂದಿಲ್ಲ ಅಂದಾಗ ನಾವು ಇಲ್ಲಿ ಬಿಲ್ ಹಾಕಿರ್ತೀವಿ. ಸೊ ಅದಕ್ಕೋಸ್ಕರ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳೋದು ತುಂಬ ಒಳ್ಳೆಯದು. ಹಾಗೆ ಎಲ್ಲ ವರ್ಕೆಲ್ಲ ಮುಗಿಸ್ಕೊಂಡು ಆಫೀಸಿಂದು ಮಂಡೇ ವರ್ಕ್ಸು ಈಗ ಸೈಟಿಗೆ ಹೋಗ್ತಾಯಿದ್ದೀನಿ. ಸೈಟಿಗೆ ಹೋಗೋಕ್ಕೂ ಮುಂಚೆ ವೈಬ್ರೇಟ್ರನ್ನು ಬಿಟ್ಟೋಗಿದ್ದಾರಂತೆ. ಸೊ ಅದನ್ನು ಒಂದು ತೊಗೊಂಡು ಹೋಗೋಣ ಇವತ್ತು ಸೈಟಲ್ಲಿ. ಏನೇನು ಕೆಲಸ ಆಗ್ತಾಯಿದೆ ನೋಡೋಣ ಬನ್ನಿ. ಓಕೆ, ಇವತ್ತು ನಾವು ಬಂದಿದ್ದೀವಿ ಮಾಸ್ಟರ್ ಸೈಟಿಗೆ. ಕಲಂದರ್ ಇದ್ದಾರೆ. ಕಲಂದರ್ ಏನಾರು ಹೇಳ್ರಿ. ಓಕೆ, ಇವತ್ತು ಕಾಲಮ್ ಶಟರ್ನ ಪ್ಲೇಸ್ ಮಾಡ್ತಾ ಇದ್ದೀವಿ ಸೈಟಲ್ಲಿ. ಓಕೆ, ಇವತ್ತು ಸೈಟಲ್ಲಿ ಕಾಲಮ್ ಬಾಕ್ಸ್ಗಳನ್ನೆಲ್ಲ ಕೂರಿಸ್ತಾ ಇದ್ವು. ಒಬ್ಬೊಬ್ಬರು ಸ್ಟಾರ್ಟ್ರ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾವೇನು ಮಾಡ್ತೀವಿ ಅಂದರೆ ಫುಟಿಂಗ್ ಮೇಲ್ಗಡೆ ಹಾಗೆ ಬಾಕ್ಸ್ನ ಕೂರಿಸ್ಬಿಡ್ತೀವಿ. ಯಾಕಂದರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಅಷ್ಟೇ ಅದು. ಹೊಸದಾಗಿ ಯಾರು ಸ್ಟಾರ್ಟ್ ಮಾಡೋರು ಇದ್ದರೆ ಸೊ ಏನು ಮಾಡಿಬಿಡ್ತಾರೆ ಅಂದರೆ ಫುಟಿಂಗ್ ಮೇಲೇ ಸ್ಟಾರ್ಟ್ರ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಅದು ಆ್ಯಕ್ಚುಲಿ ಪ್ರೊಸೀಜರ್ ಪ್ರಕಾರ ರೈಟ್ ಅದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒಂದೊಂದ್ಸತಿ ವರ್ಟಿಕಲಿಟಿ ಮಿಸ್ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ 4 ಸೈಡ್ಸಿಂದನೂ ದಾರ ರನ್ ಮಾಡಿ ಆ ವರ್ಟಿಕಲಿಟಿ ಚೆಕ್ ಮಾಡಿಕೊಂಡು
ಸೆಂಟ್ರಲ್ ಲೈನು ಫೇಸಿಂಗ್ ಪಿಲ್ಲರ್ ಏನಿರುತ್ತಲ್ಲ, ಈ ಪಿಲ್ಲರಿಂದ ಆ ಪಿಲ್ಲರ್ಗೆ ಯಾವ ಇನ್ನರ್ ಟು ಇನ್ನರ್ ಡೈಮೆನ್ಷನ್ನು ಅದನ್ನು ಕ್ರಾಸ್ ಚೆಕ್ ಮಾಡ್ಕೊತೀವಿ. ಕರೆಕ್ಟ್ ಇದೆ ಅಂದರೆ ಸೊ ವರ್ಟಿಕಲಿಟಿ 100% ಹಾಗೇ ಇದೆ ಅಂತ ಹೇಳಿ ಅರ್ಥ. ಮಿಸ್ ಆಗಿದೆ ಅಂದರೆ ಇದಾಗಿದೆ ಅಂತ. ಸೊ ಅವಾಗ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡಬೇಕಾಗತ್ತೆ. ಸೊ ಇವತ್ತು ಸೈಟಲ್ಲಿ ಇದೆಲ್ಲ ಆಯಿತು. ಸೈಟಿಂದ ಬಂದು ಸುಮಾರು ಹೊತ್ತಾಗಿದೆ. ಆಲ್ರೆಡಿ ನಾವು ಸುಮಾರು ವರ್ಕ್ ಇತ್ತು. ಒಂದು ಗ್ಲಾಸ್ ಕಟ್ಟಿಂಗಿಂದ ಕೊಡೋದಿತ್ತು, ಸ್ಪೈಡರ್ ಫಿಟ್ಟಿಂಗಿಂದು ಅದೆಲ್ಲ ಕೊಟ್ಕೊಂಡು ಅದಾದಮೇಲೆ ಒಂದು ಮೆಟೀರಿಯಲ್ ಡಿಸ್ಪ್ಯಾಚ್ ಮಾಡಬೇಕೀಗ ಬ್ಯಾಂಗ್ಳೂರ್ಗೆ, ಮತ್ತೊಂದು ಶಿವಮೊಗ್ಗಕ್ಕೆ. ಅರ್ಜೆಂಟ್ ಅಂದರೆ ಅರ್ಜೆಂಟ್ ಇದೆ. ಮತ್ತು ಇವತ್ತೇನಾಗ್ಬಿಟ್ಟಿದೆ ಅಂದರೆ ಒಂದು ಪಾರ್ಸಲ್ ಬರೋದಿತ್ತು. ಸೊ ಅರ್ಜೆಂಟ್ ಇದೆ ಅಂತೇಳಿ ಟ್ರಾನ್ಸ್ಪೋರ್ಟಿಗೆ ಬಿಟ್ಟು ಬಸ್ಸಿಗೆ ಹಾಕಕ್ಕೆ ಹೇಳಿದೆ. ಆ ಬಸ್ಸು ಈಗ ಬರ್ತಾ ಇರೋದು 1:15. ಅದಕ್ಕೆ ಈಗ ಮತ್ತೆ ಶಿವಮೊಗ್ಗ ಹೋಗಬೇಕು ನೈಟು. ಏನು ಮಾಡೋಂಗಿಲ್ಲ, ತುಂಬ ಸಣ್ಣ ಪಾರ್ಸಲ್ಲು, ಹಂಗಂತೇಳಿ ನಾಳೆ ತುಂಬ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ ಆ ಮೆಟೀರಿಯಲ್ದು. ಸೊ ಅದಕ್ಕೆ ಅದನ್ನು ಫಸ್ಟು ಇದು ಮಾಡಿ ಉಳಿದಿದ್ದ ಮೆಟೀರಿಯಲ್ಸ್ಗಳನ್ನ ಈಗ ಟ್ರಾನ್ಸ್ಪೋರ್ಟಿಗೆ ಹಾಕಿ ಈಗ ಹೊರಡೋಣ ಶಿವಮೊಗ್ಗಕ್ಕೆ. ಬನ್ನಿ. ಟ್ರಾನ್ಸ್ಪೋರ್ಟಿಂದ ಮೆಟೀರಿಯಲ್ ಹಾಕ್ಕೊಂಡು ಹೋಗ್ತಾ ಇದ್ವಿ ನಾವೀಗ. ಒಂದು ಲೆಂತ್ ಬಂದಿತ್ತು, ಗಾಡಿ ಬರಲಿಲ್ಲ ಅಂತೇಳಿ ಏನೋ ಒಂದು ಜುಗಾಡ್ ಮಾಡ್ಬೇಕಂತೇಳಿ ಏನು ಮಾಡಿದ್ದೀವಿ ಇಲ್ಲಿ ನಾವು, ಸನ್ರೂಫ್ ಓಪನ್ ಮಾಡಿ ಆ ಗಾಡಿಲೇ ಲೆಂತ್ ಹಾಕ್ಕೊಂಬಂದಿದ್ದೀವಿ. ನಮ್ಮ ಗಾಡಿ ಪಾಪ ಏನೇನು ಹೊರತ್ತ ಅನ್ನೋದೇ ಗೊತ್ತಿಲ್ಲ ಪಾಪ. ನಾವು ಕ್ರೆಟನ್ ಮರ್ಯಾದಿನ ನಾವು ಹೆಂಗೆ ತೆಗಿಬೋದೋ ಹಂಗಂಗೆಲ್ಲ ತೆಗ್ದಿವೇನ. ಕಂಪ್ನಿಯವ್ರು ನೋಡಿದ್ರೆ ನಿಜ ನೇಣೆ ಹಾಕ್ಕೊಬೇಕೇನ. ಪ್ಯಾಸೆಂಜರ್ ಗಾಡೀಲಿ ಇದು ಮಾಡಿಬಿಟ್ಟಿದ್ದೀರಲ್ಲ, ಈ ಥರ ಗೂಡ್ಸ್ ಗಾಡಿ ಮಾಡ್ಕೊಂಬಿಟ್ಟಿದ್ದೀರಲ್ಲ ಅಂತ. ಸನ್ರೂಫ್ ತೆಗ್ದೆ, ಒಂದು 4 ಮೀಟ್ರ್ ಲೆಂತ್ ಇತ್ತು, ಹಂಗೆ ರಪ್ಪನೆ ಮೇಲ್ಗಡೆ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅಯ್ಯಪ್ಪ ಶಿವ, ಏನು ಮಾಡೋಂಗಿಲ್ಲ. ನಾವಿವತ್ತು ಬಂದಿದ್ದೀವಿ ಶಿವಮೊಗ್ಗಕ್ಕೆ. ಅದು ಲೇಟ್ ನೈಟ್ ಟೈಮ್ ಆಗಿದೆ 1:26. ಯಾಕಪ್ಪ ಇಷ್ಟೊತ್ತಿಗೆ ಶಿವಮೊಗ್ಗ ಬಂದಿದ್ದೀವಿ ಅಂದರೆ ಒಂದು ಚಿಕ್ಕ ಪಾರ್ಸಲ್ ಕಲೆಕ್ಟ್ ಮಾಡ್ಕೊಬೇಕಿತ್ತು. ನಮ್ಮ ವೆಂಡರು ಯಾರಿಗೋ ಒಬ್ರಿಗೆ ಕೊಟ್ಟಿದ್ರಂತೆ ಪಾರ್ಸಲ್ ಹಾಕೋಕ್ಕೆ, ಹೊಸ ಹುಡುಗ. ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕೇಳ್ಕೊಂಡೆ ಹಾಕಿಬಿಟ್ಟಿದ್ದಾರೆ. ಸೊ ಅದೆಲ್ಲ ಏನು ಪ್ರಾಬ್ಲಮ್ ಅಲ್ಲ. ವಿಲ್ ಕಲೆಕ್ಟ್ ದ ಪಾರ್ಸಲ್ ಟುಡೇ. ಏನು ಮಾಡೋಂಗಿಲ್ಲ. ಟೈಮು ನಾನು ಇವತ್ತು ನಮ್ಮ ಹುಡುಗರು ಯಾರು ಸಾಗರದಲ್ಲಿ ಶಿವಮೊಗ್ಗ ಬರೋರು ಇರಲಿಲ್ಲ. ಶಿವಮೊಗ್ಗದಲ್ಲಿ ಆಲ್ರೆಡಿ ಗಾಡಿ ಬೇರೆ ಹೊರಟ್ಬಿಟ್ಟಿತ್ತು. ಸೊ ಯಾವುದೇ ಥರ ಕನ್ವೀನಿಯನ್ಸ್ ಇರಲಿಲ್ಲ. ಸೊ ಅದಕ್ಕೆ ನಾನೇ ಅಲ್ಲಿಂದ ಬರಬೇಕಾಗಿ ಬಂತು. ಆ ಪಾರ್ಸಲ್ ಅರೌಂಡ್ ಒಂದು 2800 ಪಾರ್ಸಲ್ ಅಷ್ಟೇ. ಅದರಲ್ಲಿ 3 ಬಾಟಮ್ ಪ್ಯಾಚು ಟಾಪ್ ಪ್ಯಾಚಿಗೆ ಕನೆಕ್ಟ್ ಮಾಡೋವಂಥ ವುಡನ್ ಪ್ಯಾಚ್ಗಳಿದ್ದಾವೆ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಳಕ್ಕೋಸ್ಕರ ಬಂದಿದ್ದು. ನಥಿಂಗ್ ಬಟ್ ಸಣ್ಣ ಪಾರ್ಸಲ್ಲು ದೊಡ್ಡ ಪಾರ್ಸಲ್ ಅಂತಲ್ಲ, ಬಿಸ್ನೆಸ್ ನಡೆಯೋದೇ ಇದೇ ಥರ. ಯಾಕಂದರೆ ನೀವು ಎಲ್ಲದಕ್ಕೂ ರೆಡಿ ಇರಬೇಕು. ಸಮ್ಟೈಮ್ ಯು ಹ್ಯಾವ್ ಟು ಟ್ರಾವೆಲ್, ಸಮ್ಟೈಮ್ ಯು ಹ್ಯಾವ್ ಟು ಬಿ ಟೈಮ್ ಕೊಡೋಕ್ಕಾಗಲ್ಲ. ಯಾವುದಕ್ಕೂ ಬಿಸ್ನೆಸ್ ಮೇಲೆ ಇರಬೇಕಾಗತ್ತೆ. ಸಮ್ಟೈಮ್ ಯು ಹ್ಯಾವ್ ಎಕ್ಸ್ಟ್ರೀಮ್ ವರ್ಕ್ ಇರುತ್ತೆ, ಸಮ್ಟೈಮ್ ಎಕ್ಸ್ಟ್ರೀಮ್ ವರ್ಕ್ ಇರೋಲ್ಲ. ಸೊ ಇದೇ ಥರ ಬಿಸ್ನೆಸ್ ರನ್ ಆಗುತ್ತೆ. ಫಸ್ಟು ನಂದು ಒಂದು ಮಾತು ಅಂತಂದರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲರಿಗೂ ಅಂದರೆ ಫಸ್ಟು ನಾವು ಬಿಸ್ನೆಸ್ಸಿಗೆ ಬ್ಲೆಂಡ್ ಆಗಬೇಕು. ಆಮೇಲೆ ಬಿಸ್ನೆಸ್ ನಮಗೆ ಹೇಗೆ ಬೇಕೋ ಆ ಥರ ಬ್ಲೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಸ್ವಲ್ಪ ಅರ್ನ್ ಮಾಡ್ತೀವಿ, ರೆಸ್ಪೆಕ್ಟ್ನ ಮತ್ತು ಮನಿನ, ಎಲ್ಲದನ್ನು ವೆಲ್ತ್ ಕ್ರಿಯೇಟ್ ಮಾಡ್ಕೊತಾ ಹೋಗುತ್ತೆ. ಹಾಗೆ ಮಾರ್ಕೆಟಲ್ಲಿ ನಿಮ್ಮ ನೇಮ್ ಕೂಡ ಬೆಳೆಯುತ್ತೆ. ಸೊ ಯಾರೇ ಬಿಸ್ನೆಸ್ ಮಾಡೋಕ್ಕೂ ಮುಂಚೆ ಈ ಥರ ಸ್ಟ್ರಗಲ್ಗಳನ್ನ ಫೇಸ್ ಮಾಡೋಕ್ಕೆ ರೆಡಿಯಾಗಿರಿ ಅಂತ ಹೇಳ್ತಾ, ಓಕೆ ಬಸ್ ಬರೋ ಟೈಮ್ ಆಯಿತು. ಸೊ ಪಾರ್ಸಲ್ ಕಲೆಕ್ಟ್ ಮಾಡೋಣ ಬನ್ನಿ. ಮನೇಲಿ ಪಾರ್ಸಲ್ ಇಸ್ಕೊಂಡು ಮತ್ತೆ ಸಾಗರ ಕಡೆಗೆ ಹೊರಟ್ವಿ. ನಾನು ನಮ್ಮ ವೈಫ್ ಬಂದಿದ್ವಿ. ಸೊ ಎವ್ರಿಥಿಂಗ್ ಲೀಡ್ಸ್ ಫಾರ್ ಸಮಥಿಂಗ್ ಅಂತಾರಲ್ಲ. ಸೊ ಅದೇ ಥರ ನಾನು ಏನೇ ಮಾಡೋಕ್ಕೆ ಹೊರಟಾಗ ನನ್ನ ವೈಫ್ ನನ್ನ ಜೊತೆಗಿರ್ತಾಳೆ, ಹಾಗೂ ನನ್ನ ಫ್ಯಾಮಿಲಿ ಕೂಡ ಇರುತ್ತೆ. ಸೊ ಒಂದು ಸಪೋರ್ಟ್ ಅನ್ನೋದು ಏನಾಗಿರುತ್ತೆ ಅಂದರೆ ಮನುಷ್ಯನ ಲೈಫಲ್ಲಿ ಒಂದು ದಾರಿಯಾಗಿ ಇರುತ್ತೆ. ಏನೇ ಮಾಡಬೇಕಾದ್ರೆ ಒಂದು ಧೈರ್ಯ ಆಗಿರುತ್ತೆ. ಸೊ ಆ ಧೈರ್ಯದಲ್ಲೇ ಎಲ್ಲರೂ ಕೆಲಸ ಮಾಡೋಣ, ಹಾಗೆ ಒಳ್ಳೆಯದಾಗಲಿ. ಸೊ ಪಾರ್ಸಲ್ ಏನು ತುಂಬ ದೊಡ್ಡದೇನಿರಲಿಲ್ಲ, ಇದೊಂದು ಸಣ್ಣ ಬಾಕ್ಸ್ ಇತ್ತು. ಸೊ ಈಗ ಆಲ್ರೆಡಿ ಟೈಮ್ ಆಗಿದೆ, 1:45 ಹತ್ರ ಆಗ್ತಾ ಬರ್ತಾಯಿದೆ. ಆದರೂ ಬರ್ತೀನಿ ಅಂತ ಬಂದಳು ನನ್ನ ವೈಫು. ಪಾಪ ಅವಳು ನಿದ್ದೆ ಹಾಳು ಮಾಡಿದ್ದೀನಿ, ಸಾರಿ ಮಾ. ಓಕೆ ಹೋಗೋಣ ಬನ್ನಿ. ಈಗ ಸಾಗರಕ್ಕೆ ಮತ್ತೆ ಡ್ರೈವ್ ಮಾಡ್ಕೊಂಡು ಹೋಗಬೇಕು. ನನ್ನ ಹೆಂಡತಿ ಡ್ರೈವ್ ಯಾವಾಗ ಮಾಡ್ತಾಳೋ ಗೊತ್ತಿಲ್ಲ. ಬೇಗ ಡ್ರೈವಿಂಗ್ ಕಲಿಸಿ, ಡ್ರೈವರ್ ಮಾಡ್ತೀನಿ ನನ್ನ ವೈಫ್ನ. ಅಯ್ಯೋ, ಡ್ರೈವಿಂಗ್ ಮಾಡ್ತೀಯಲ್ಲ ಮಮ್ಮ? ಓಕೆ ನೋಡೋಣ. ಓಕೆ ಈಗ ಸಾಗರ ಹೋಗೋ ಟೈಮ್ ಬಂದಿದೆ.
ನೋಡೋಣ ಬನ್ನಿ. ಮತ್ತು ಹಾಗೂ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ. ಶುಭರಾತ್ರಿ. ಬಾಯ್.